ಎಲ್ಪಿಜಿ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸಲು ಆಗಸ್ಟ್ 16ರ ಗಡುವು ಸಮೀಪಿಸುತ್ತಿದೆ ಮತ್ತು ಗ್ರಾಹಕರಿಗೆ ಅದರ ಪರಿಣಾಮದ ಬಗ್ಗೆ ಸ್ಪಷ್ಟತೆಯೂ ಕೂಡ ಇರಲೇಬೇಕು. ಬಂದಿರುವ ವರದಿಗಳ ಪ್ರಕಾರ ಲಕ್ಷಾಂತರ ಗ್ರಾಹಕರು ತಮ್ಮ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು SMS ಎಚ್ಚರಿಕೆಗಳನ್ನು ಸ್ವೀಕರಿಸುತ್ತಿದ್ದಾರೆ, ಏಕೆಂದರೆ ಇದು ಕಡ್ಡಾಯವೂ ಕೂಡ. ಇಲ್ಲದಿದ್ದರೆ ಅವರು ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ತೆಗೆದುಕೊಳ್ಳಲು ಅರ್ಹತೆಯನ್ನು ಕಳೆದುಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಬಂದಿರುವ ವರದಿಗಳ ಪ್ರಕಾರ ಇಕೆವೈಸಿ ಪೂರ್ಣಗೊಳಿಸಲು ವಿಫಲವಾದರೆ ಗ್ರಾಹಕರು ವಾಣಿಜ್ಯ ದರದಲ್ಲಿ LPG ಸಿಲಿಂಡರ್ಗಳನ್ನು ಖರೀದಿಸಲು ಒತ್ತಾಯಿಸಲಾಗುತ್ತೆ ಅಂತ ತಿಳಿದು ಬರ್ತಾ ಇದೆ. ಬಯಸಿದ LPG ಸಿಲಿಂಡರ್ಗಳನ್ನು ಬುಕ್ ಮಾಡುವಲ್ಲಿನ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಗಡುವಿನ ಮೊದಲು ತಮ್ಮ ಇಕೆವೈಸಿಯನ್ನು ಪೂರ್ಣಗೊಳಿಸಲು ಬೇಕಾಗಿರುವಂತಹ ಪ್ರಮುಖ ನಿಯಮಗಳನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ಇಂಡಿಯನ್ ಆಯಿಲ್ನಿಂದ ಬಂದ SMS ಹೀಗಿತ್ತು: ಗ್ರಾಹಕರು ಆಗಸ್ಟ್ 16ರೊಳಗೆ ತಮ್ಮ ಇಕೆವೈಸಿಯನ್ನು ಪೂರ್ಣಗೊಳಿಸಲು ಕೇಳಿದೆ. ಅನೇಕ ಇಂಡಿಯನ್ ಗ್ಯಾಸ್ ಗ್ರಾಹಕರು ಈ ಒಂದು ಸಂದೇಶವನ್ನು ಸ್ವೀಕರಿಸಿದ್ದಾರೆ. ಅವರು ಅಫಿಷಿಯಲ್ ಆಗಿ ವೆಬ್ಸೈಟಲ್ಲೂ ಕೂಡ ಬಿಟ್ಟಿದ್ದಾರೆ. ಆ ಮಾತು ಹೀಗಿದೆ: ಪ್ರಿಯ ಗ್ರಾಹಕರೇ, ದೇಶೀಯ ದರದಲ್ಲಿ LPG ಸಿಲಿಂಡರ್ ಪಡೆಯಲು ನೀವು ಇಕೆವೈಸಿಯನ್ನು ಮಾಡಿಸಿಕೊಳ್ಳಲೇಬೇಕು. ಹಿಂದಿನ ಜ್ಞಾಪನೆಗಳ ಹೊರತಾಗಿಯೂ ನೀವು ಇಲ್ಲಿಯವರೆಗೆ ತಮ್ಮ ಇಕೆವೈಸಿಯನ್ನು ಮಾಡಿಲ್ಲ. ನೀವು ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ ಅಥವಾ ನಿಮ್ಮ ವಿತರಕರಲ್ಲಿ ಅಥವಾ ವಿತರಣಾ ಸಿಬ್ಬಂದಿ ಮೂಲಕ ನಿಮ್ಮ ಮನೆಯಲ್ಲಿ ಇಕೆವೈಸಿಯನ್ನು ಮಾಡಿಸಬಹುದು. ಆಗಸ್ಟ್ 16, 2026 ಒಳಗೆ ಇಕೆವೈಸಿ ಮಾಡದಿದ್ದರೆ ಇಕೆವೈಸಿಯನ್ನು ಪೂರ್ಣಗೊಳ್ಳುವವರೆಗೆ ನೀವು ದೇಶೀಯ ದರದಲ್ಲಿ ಸಿಲಿಂಡರ್ಗಳನ್ನು ಪಡೆಯಲು ಅರ್ಹತೆಯನ್ನು ಕಳೆದುಕೊಳ್ಳುತ್ತೀರಿ. ದಯವಿಟ್ಟು ನಿಮ್ಮ ಇಕೆವೈಸಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ. ಯಾವುದೇ ತೊಂದರೆ ಇಲ್ಲದೆ ಸರಿಯಾದ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ನ್ನು ಪಡೆಯಲೆಂದು ಸುಲಭ LPG ಅನುಭವಕ್ಕಾಗಿ ಇಂದು ನಿಮ್ಮ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣವನ್ನು ಪೂರ್ಣಗೊಳಿಸಿ ಎಂದು ಇಂಡಿಯನ್ ಆಯಿಲ್ ಆಗಸ್ಟ್ 4ರಂದು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ. ಅಷ್ಟೇ ಅಲ್ಲ, ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ನ ಬಳಸಬಹುದು ಅಥವಾ LPG ಸಿಲಿಂಡರ್ ವಿತರಣೆ ಸಮಯದಲ್ಲಿ ವಿತರಣಾ ಸಿಬ್ಬಂದಿಯ ಮೂಲಕ ಕೆಲಸವನ್ನು ಮಾಡಿಕೊಳ್ಳುವ ಅಂತ ತಿಳಿಸಿದೆ. LPG ಇಕೆವೈಸಿಯು ಗ್ರಾಹಕರ ಗುರುತು ಮತ್ತು ಸಂಪರ್ಕಕ್ಕೆ ಸಂಬಂಧಿಸಿದಂತೆ ವಿವರಗಳನ್ನು ಡಿಜಿಟಲ್ ವಿಧಾನದಲ್ಲಿ ಪರಿಶೀಲಿಸಿ ನವೀಕರಿಸುವ ಪ್ರಕ್ರಿಯೆಯಾಗಿದೆ. ಗ್ಯಾಸ್ ಸಂಪರ್ಕದ ದಾಖಲೆಗಳಲ್ಲಿ ಗ್ರಾಹಕರ ಹೆಸರು, ಮೊಬೈಲ್ ಸಂಖ್ಯೆ, ಗುರುತಿನ ಮಾಹಿತಿ ಸರಿಯಾಗಿದೆ ಎಂಬುದನ್ನು ಪರಿಶೀಲಿಸಲು ಈ ರೀತಿಯ ಇಕೆವೈಸಿ ಕಡ್ಡಾಯ. ನಕಲಿ ಅಥವಾ ಅನಗತ್ಯ ಸಂಪರ್ಕಗಳನ್ನು ಗುರುತಿಸುವಂತೆ ಸರ್ಕಾರಿ ಸೌಲಭ್ಯಗಳು ಅರ್ಹ ವ್ಯಕ್ತಿಗಳಿಗೆ ಮಾತ್ರ ತಲುಪುವಂತೆ ಮಾಡುವುದೇ ಈ ಇಕೆವೈಸಿಯ ಉದ್ದೇಶವಾಗಿದೆ. ಹಾಗಾದರೆ LPGಗೆ ಇಕೆವೈಸಿ ಮಾಡಿಸಲು ಯಾವ ರೀತಿ ಇದಾವೆ ಅಂತ ನೋಡೋಣ ಬನ್ನಿ. ಮೊಬೈಲ್ ಮೂಲಕವೇ ಪರಿಶೀಲನೆಯನ್ನು ಮಾಡಿಸಿಕೊಳ್ಬೋದು. ಹೌದು, ನಿಮ್ಮ ಕೈಯಲ್ಲಿರುವ ಮೊಬೈಲ್ ಮೂಲಕವೇ ಪರಿಶೀಲನೆಯನ್ನು ಮುಗಿಸ್ಕೊಳ್ಳಿ. ಮೊದಲು ನಿಮ್ಮ ಸಂಬಂಧಿತ LPG ಕಂಪನಿಯ ಅಧಿಕೃತ ಆ್ಯಪ್ ಅಥವಾ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ಮುಂದೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಿ ಮತ್ತೆ ಗ್ರಾಹಕರ ಖಾತೆಯನ್ನು ಆಯ್ಕೆ ಮಾಡಿಕೊಂಡು ಇಕೆವೈಸಿ ಸಂಬಂಧಿತ ಆಯ್ಕೆಯನ್ನು ಹುಡುಕಿ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಗತ್ಯವಿದ್ದರೆ ಆಧಾರಿತ ದೃಢೀಕರಣ ಅಥವಾ ಫೇಸ್ ರೆಕಗ್ನಿಷನ್ ಇರುತ್ತೆ, ಅದನ್ನು ಪೂರ್ಣಗೊಳಿಸಿಕೊಳ್ಳಿ. ಆಮೇಲೆ ಅಲ್ಲಿ ಇಕೆವೈಸಿಯ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ಬರುವಂತಹ ಇಕೆವೈಸಿ ಸ್ಥಿತಿಯನ್ನು ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇನ್ನು ಇಕೆವೈಸಿಯನ್ನು ಮಾಡಿಸಲು ಎರಡನೇ ವಿಧಾನ ಏನು ಅಂತ ನೋಡೋಣ ಬನ್ನಿ. ಗ್ಯಾಸ್ ಏಜೆನ್ಸಿಗೆ ನೇರವಾಗಿ ಭೇಟಿ. ಹೌದು, ಈ ಸಾಮಾನ್ಯ ದಾಖಲೆಗಳನ್ನು ತೆಗೆದುಕೊಂಡು ನೀವು ಗ್ಯಾಸ್ ಏಜೆನ್ಸಿಯವರನ್ನ ಭೇಟಿಯಾಗಿ ಆಧಾರ್ ಕಾರ್ಡ್ ಆಗಿರಲಿ, LPG ಗ್ಯಾಸ್ ಗ್ರಾಹಕರ ಸಂಖ್ಯೆ, ನೋಂದಾಯಿತ ಮೊಬೈಲ್ ಸಂಖ್ಯೆ, ಗ್ಯಾಸ್ನ ಪಾಸ್ಬುಕ್ ಅನ್ನು ತೆಗೆದುಕೊಂಡು ನೀವು ಹೋಗಿ ಅವರನ್ನ ಭೇಟಿ ನೀಡಬಹುದು. ಗ್ಯಾಸ್ ಇಕೆವೈಸಿ ಗಡುವು ಆಗಸ್ಟ್ 16 ಅಂತ ಅಪರಿಚಿತವಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. OTPಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಇಕೆವೈಸಿ ಆಗದಿದ್ರೆ ಸರಿಯಾದ ಸಮಯದಲ್ಲಿ LPG ಗ್ಯಾಸ್ ಸಿಗೋದು ಕಷ್ಟನೇ. ಹಾಗಾಗಿ ಭವಿಷ್ಯದಲ್ಲಿ ತೊಂದರೆಗಳಿಂದ ದೂರ ಉಳಿಯೋಕೆ ಅಂತ ಈಗಲೇ ಹೋಗಿ ಇಕೆವೈಸಿನ ಪೂರ್ಣಗೊಳಿಸಿಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ತೆ.